ನಮಸ್ತೆ ಎಲ್ಲರಿಗೂ. ಬನ್ನಿ ಬಾಬಾ ಏನ್ ಹೇಳ್ತಾರೆ ನೋಡೋಣ. ವಿಭೂತಿಗೆ ತುಂಬಾ ಶಕ್ತಿ ಇದೆ. ಸೊ ವಿಭೂತಿ ಧಾರಣೆ ಮಾಡಿ ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಾಮ ಜಪನ ಮಾಡಿ ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ನಾಮಸ್ಮರಣೆ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗಿ ಆರೋಗ್ಯದಲ್ಲಿ ಅಭಿವೃದ್ಧಿ ಬರುತ್ತೆ ಅನ್ನುವಂಥದ್ದು ಇದೆ. ಮೆರಾಕಲ್ ರೀತಿ ನೀವು ಎಲ್ಲಿ ಓಡಾಡೋ ಹಾಗೆ ಆಗತ್ತೆ. ನಿಮ್ಮ ಕಾಲುಗಳಿಗೆ ಚೈತನ್ಯ ಇಲ್ಲ ಅಂದ್ರೆ ಕಾಲುಗೆ ಚೈತನ್ಯ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಕ್ಕಿ ರೀತಿ ಹಾರಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ವಿಭೂತಿ, ಕ್ಯೂರು, ಮಿರಾಕಲ್ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಆರೋಗ್ಯದ ಸಮಸ್ಯೆಯನ್ನ ತಗೊಂಡು ತುಂಬಾ ಚಿಂತಿತರಾಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಯೋಚನೆ ಮಾಡಬೇಡಿ. ನಿಮ್ಗೆ ಸಹಾಯ ಮಾಡೋದಕ್ಕೆ ನಿಮ್ಮ ಬಾಬಾ, ನಿಮ್ಮ ಗುರುಗಳು, ಎಸ್ಪೆಷಲಿ ಬಾಬಾರ ಎನರ್ಜಿನೇ ಜಾಸ್ತಿ ಇದೆ ಇಲ್ಲಿ. ನಿಮ್ಮ ಗುರುಗಳು, ನಿಮ್ಮ ಬಾಬಾ ನಿಮ್ಮ ಜೀವನಕ್ಕೆ ಬರ್ತಾರೆ. ಅವರು ನಿಮ್ಗೆ ಸರಿಯಾದ ಮಾರ್ಗದರ್ಶನ ತೋರಿಸೋದ್ರ ಜೊತೆಗೆ ನಿಮ್ಗೆ ಏನ್ ಬೇಕೋ ಅದನ್ನ ಅವರು ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬಂಡ್ಫುಲ್ನೆಸ್ ಇಲ್ಲಿ ನಿಮ್ಗೆ ಏನ್ ಬೇಕೋ ಎಲ್ಲಾನು ಅವ್ರು ಏನ್ ನೀಡೆಡ್ ಇದೆಯೋ ನಿಮ್ಗೆ ನಿಮ್ಮ ಈ ಲೈಫ್ ಟೈಮ್ ಅಲ್ಲಿ, ಇವತ್ತಂತಲ್ಲ ನಾಳೆ ಅಂತಲ್ಲ, ಹೋಲ್ ಲೈಫ್ ಅಲ್ಲಿ ನೀವು ಇವತ್ತಿಂದ ನಿಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಗೆ ಏನ್ ಬೇಕೋ ಅದೆಲ್ಲವೂ ಕೂಡ ನಿಮ್ಗೆ ಗುರುಗಳು ಕೊಡ್ತಾರೆ. ಆದ್ರೆ ನೀವೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು, ಸದ್ಗುರುನ ನಂಬೇಕು. ಸೊ ಗುರುಗಳನ್ನ ನಂಬೇಕು. ನೀವು ನೆಗೆಟಿವ್ ಥಾಟ್ಸ್ ಅನ್ನ ಇಡಬಾರ್ದು. ನಿಮ್ಮ ಜೀವನದಲ್ಲಿ ಬದಲಾವಣೆ ತರೋದು ನಿಮ್ಮ ಗುರುಗಳು ಅಷ್ಟೇನೆ. ನಿಮ್ಮ ಗುರುಗಳಿಂದ ನಿಮ್ಗೆ ಗಿಫ್ಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಗುರುಗಳ ಬಗ್ಗೆ ಹೆಚ್ಚಿನ ಗೌರವನ ಇಟ್ಕೊಳ್ಳಿ. ಜೊತೆಗೆ ನಿಮ್ಮ ಕನಸುಗಳು ನನ್ಸ್ ಮಾಡೋದಕ್ಕೆ ನಿಮ್ಮ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಇಡಿ. ಇದರಿಂದ ನಿಮ್ಮ ಗುರುಗಳು ನಿಮ್ಮ ಕನಸನ್ನ ನನಸು ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಿಫ್ಟ್ ಬರ್ತಾ ಇದೆ ಗುರುಗಳಿಂದ. ಸಾಕಷ್ಟು ನೆಗೆಟಿವಿಟಿ ಮನಸ್ಸಲ್ಲಿ ಇದೆ ನಿಮ್ಗೆ, ಅದರಿಂದ ಹೊರಗೆ ಬನ್ನಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಸಾಕಷ್ಟು ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡಿದಷ್ಟು ನಿಮ್ಗೆ ಹೆಚ್ಚಿನ ಒಂದು ಆದಾಯ ಕೂಡ ಬರುತ್ತೆ, ಹೆಚ್ಚಿನ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೂಡ ಬರುತ್ತೆ. ಜೊತೆಗೆ ನಿಮ್ಮ ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಇರೋವರೆಗೂ ನೋಬಡಿ ಕ್ಯಾನ್ ಟಚ್ ಯು. ಓಕೆ, ಯಾರು ನಿಮ್ಗೆ ತೊಂದರೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಾಮ ಜಪನ ಮಾಡಿ ದೇವಸ್ಥಾನಕ್ಕೆ ಹೋಗಿ ವಿಭೂತಿನ ಆಮಂತ್ರಿಸಿ ತಗೊಂಬನ್ನಿ. ಇದರಿಂದ ನಿಮ್ಗೆ ಹೆಚ್ಚಿನ ಬೆನಿಫಿಟ್ ಆಗತ್ತೆ ಮತ್ತೆ ಒಳ್ಳೇದಾಗತ್ತೆ, ಆರೋಗ್ಯ ಸುಧಾರಿಸುತ್ತೆ. ನೋಡಿ, ದ ಪವರ್ ಆಫ್ ಊದಿ. ಮೈ ಊದಿ ವಿಲ್ ಹೀಲ್ ಯು ಆಲ್ ಯುವರ್ ಎಮೋಷನಲ್ ಅಂಡ್ ಫಿಸಿಕಲ್ ಪ್ರಾಬ್ಲಮ್. ಬಾಬಾರ ದೇವಸ್ಥಾನದಿಂದ ವಿಭೂತಿನ ತಗೊಂಬಂದು ಧಾರಣೆ ಮಾಡಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ. ಅಗೇನ್ ಮೆಡಿಟೇಷನ್ ಬಂದಿದೆ. ಧ್ಯಾನ ಮಾಡಿ ಅಂತ ಇದೆ. ಕಟ್ ಕ್ಲಿಯರ್ ಕ್ಯಾನ್ಸಲ್, ಕಟ್ ಕ್ಲಿಯರ್ ಕ್ಯಾನ್ಸಲ್, ರಿವರ್ಸ್ ಬ್ಯಾಕ್. ಈ ಸ್ವಿಚ್ ವರ್ಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರ್ಯಾರಿಗೆ ಸಮಸ್ಯೆ ಇದೆಯೋ ಅವರೆಲ್ಲರೂ, ಯಾರ್ಯಾರು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಒದ್ದಾಡ್ತಿದ್ದೀರೋ ಅವರೆಲ್ಲರೂ ಇದನ್ನ ಚಾಂಟ್ ಮಾಡಿ, ಕಟ್ ಕ್ಲಿಯರ್ ಕ್ಯಾನ್ಸಲ್ ರಿವರ್ಸ್ ಬ್ಯಾಕ್ ಅಂತ. ಅಟ್ಲೀಸ್ಟ್ ರಿವರ್ಸ್ ಬ್ಯಾಕ್ ಹೇಳಲಿಕ್ಕೆ ಇಷ್ಟ ಇಲ್ಲ ನಂತರ ಅಂದ್ರೆ ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಆದ್ರೂ ಹೇಳ್ಕೊಳ್ಳಿ. ಓಕೆ, ಸೊ ನಿಮ್ಮ ಜೀವನದಲ್ಲಿರುವಂತಹ ದುಃಖ ದುಮ್ಮಾನಗಳನ್ನ ಕಟ್ ಕ್ಲಿಯರ್ ಕ್ಯಾನ್ಸಲ್ ಮಾಡಿ ಲೈಫಲ್ಲಿ ಮುಂದುವರಿಯೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ನೀನು ನಾನು ಒಂದೇ, ನಮ್ಮಿಬ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅಂತ ಗುರುಗಳು ಹೇಳ್ತಿದ್ದಾರೆ ಇಲ್ಲಿ. ನೀನ್ ತುಂಬಾ ಯೂನಿಕ್, ಬೇರೆಯವ್ರ ಲೈಫ್ ಹಾಗಿದೆ ಹೀಗಿದೆ, ನನ್ನ ಲೈಫ್ ಹೀಗೆ ಹಾಳಾಗಿದೆ, ಹೀಗೆಲ್ಲ ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಏನೇ ಸತ್ಯ ಇದ್ರೂ ಧೈರ್ಯವಾಗಿ ಎದುರಿಸು, ಸಮಸ್ಯೆಯಿಂದ ಓಡೋಗ್ಬೇಡ, ಸಮಸ್ಯೆಗೊಂದು ಪರಿಹಾರನ ಕಂಡುಕೋ ಅಂತ ಇಲ್ಲಿ ದತ್ತಾತ್ರೇಯರು ಹೇಳ್ತಿದ್ದಾರೆ. ಜೊತೆಗೆ ಲೈಫ್ ಈಸ್ ಎ ಸ್ಕೂಲ್, ಲರ್ನ್ ಅಂಡ್ ಸೋರ್ ಅಂತ ಹೇಳ್ತಿದ್ದಾರೆ. ಜೀವನ ಅನ್ನುವಂಥ ಪಾಠಶಾಲೆಯಲ್ಲಿ ನಿಮ್ಗೆ ಬೇಕಾದಂಥ ಎಲ್ಲ ಆಶೀರ್ವಾದಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಕಲಿತಾ ಇರಿ, ಕಲಿಸ್ತಾ ಇರಿ. ಆಲ್ ಈಸ್ ವೆಲ್. ಒಬ್ಬ ಗುರು ಅಲ್ಲ, ಇಲ್ಲಿ ನೂರಾರು ಜನ ಗುರುಗಳು ಇದ್ದಾರೆ ನಿಮ್ ಜೀವನನ ಬದಲಾಯಿಸೋದಕ್ಕೆ. ಸೊ ಹಾಗಾಗಿ ಅವರೆಲ್ಲರ ಆಶೀರ್ವಾದ ನಿಮ್ ಜೊತೆ ಇದೆ. ಸೊ ನಿಮ್ಮ ಅಸೆಂಡೆನ್ಸ್ ಮಾಸ್ಟರ್ಸ್ ಕೂಡ ನಿಮ್ ಜೊತೆ ಇದ್ದಾರೆ, ನಿಮ್ಗೆ ಗೈಡೆನ್ಸ್ ಕೊಡ್ತಿದ್ದಾರೆ, ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಚೇಂಜ್ ನಿಮ್ ಲೈಫಲ್ಲಿ ಬರ್ತಾ ಇದೆ. ಯಾವುದು ಪರ್ಮನೆಂಟ್ ಅಲ್ಲ. ಸೊ ಬರಡಾಗಿರುವಂತ ಬದುಕು, ಬರಡಾಗಿರುವಂತ ಭೂಮಿ, ಬರಡಾಗಿರುವಂತ ಜೀವನ ಮತ್ತೆ ಪುಟಿದೇಳುತ್ತೆ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ
ಆಹಾರನ ಕೊಡಿ ಅನ್ನುವಂಥದ್ದು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ದೂರ ಬನ್ನಿ, ಯಾರನ್ನೂ ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಂಬಿಕೆ ಭರವಸೆ ಇದ್ರೆ ಯಾವುದೇ ಭಯಕ್ಕೆ ಆಸ್ಪದ ಇರೋದಿಲ್ಲ. ಹಾಗಾಗಿ ಹೆಚ್ಚಿನ ಭಯ ಬೇಡ ನಿಮ್ಗೆ, ಯಾವುದೇ ಒಂದು ಅಪ್ಸೆಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಮೊದಲನೇದು, ಎರಡನೇದು, ಮೂರನೇದು, ನಾಲ್ಕನೇದು, ಐದನೇದು ನೋಡಿ, ಡಿಟ್ಯಾಚ್ಮೆಂಟ್. ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ. ಬೇರೆಯವ್ರು ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಅವ್ರಿಗೆ ಯಾಕೆ ನಿಮ್ ಜೀವನನ ಅವ್ರ ಕೈಗೆ ಒಪ್ಸಿದೀರಾ. ಓಕೆ, ಸೊ ಡಿವೈನ್ ಟೈಮಿಂಗ್ ಅಲ್ಲಿ ನೀವು ಅನ್ಕೊಂಡಿರೋದೆಲ್ಲ ಆಗತ್ತೆ. ಸೊ ಆರಾಮಾಗಿರಿ. ಸೊ ಏನೇ ನೋವಿದ್ರು ಎದುರಿಸಿ ಧೈರ್ಯವಾಗಿ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಏಂಜಲಿಕ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಳಿ. ಯಾವುದೋ ಒಂದಷ್ಟು ಬಂಧನಗಳು ಇದೆ. ಸೊ ನಿಮ್ಗೆ ಬೇಕಾದಂಗೆ ನಿಮ್ ಜೀವನ ನಡೀತಾ ಇಲ್ಲ ಅಂದ್ರೆ ಗುರುಗಳ ಹೇಳ್ದಂಗೆ ನೀವು ಕೇಳ್ಕೊಳ್ಳಿ, ಅದರಿಂದ ನಿಮ್ಗೆ ಹೆಚ್ಚಿನ ಒಂದು ಅವಕಾಶ ಆಗತ್ತೆ, ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. 1 2 3 4 5 ಎಷ್ಟು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಸಫರಿಂಗ್. ಗ್ರೇಟ್ ಸೋಲ್ ಗೆಟ್ ಇನ್ವಾಲ್ವ್ಡ್ ಆಫ್ಟರ್ ಎ ಲಾಟ್ ಆಫ್ ಸಫರಿಂಗ್. ಓಕೆ, ಈ ಒಂದು ಗ್ರೇಟ್ ಸೋಲ್ ಇದೀರಾ, ನಿಮ್ಗೆ ಅಷ್ಟು ತಾಕತ್ತಿದೆ. ನಿಮ್ಗೆ ಅಷ್ಟು ತಾಕತ್ತಿರೋದಕ್ಕೆ ನೀವು ಇಷ್ಟೊಂದು ಸಫರ್ ಮಾಡ್ತಾ ಇರೋದು. ಪಾಸ್ಟ್ ಲೈಫ್ ಕರ್ಮ ಇದೆ. ಸದ್ಯಕ್ಕೆ ಕಾಲಿನ ಆರೋಗ್ಯ, ತೊಡೆಯ ಮತ್ತೆ ಸೊಂಟ ಮತ್ತು ತೊಡೆ ಮಧ್ಯೆ ಒಂದು ಮೂಳೆ ಬರುತ್ತಲ್ಲ, ಆದ್ರೂ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎರಡನೇದು, ಶಿವಶಕ್ತಿ ಇದ್ದಾರೆ ಇಲ್ಲಿ. ಸೊ ನಿಮ್ಮ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿನ ಅನ್ನುವಂಥದ್ದು. ಸೊ ಶಿವಶಕ್ತಿಯ ಅರ್ಧನಾರೀಶ್ವರರ ಆಶೀರ್ವಾದ ಪಡ್ಕೊಳ್ಳಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ಡೋಂಟ್ ಬಿಲೀವ್ ಎವ್ರಿಥಿಂಗ್ ದಟ್ ಯು ಥಿಂಕ್, ಫಾರ್ ಇಟ್ ಈಸ್ ನಾಟ್ ಎ ರಿಯಾಲಿಟಿ. ನಂಬಿಕೆ ಅನ್ನೋದು ತುಂಬಾ ದೊಡ್ಡ ವಿಚಾರ. ಸೊ ಯಾರನ್ನ ನಂಬ್ತಾ ಇದ್ದೀರಾ, ಯಾಕೆ ನಂಬ್ತಾ ಇದ್ದೀರಾ, ಯಾವ ವಿಚಾರಕ್ಕೆ ನಂಬ್ತಿದ್ದೀರಾ, ಇದನ್ನು ಗಮನ ಕೊಡಿ. ಮತ್ತೆ ನೀವು ನಂಬಿರೋದೆಲ್ಲ ಸತ್ಯ ಅಲ್ಲ. ನೀವು ನಂಬಿರೋದೆಲ್ಲ ಸತ್ಯ ಅಲ್ಲ ಅಂದ್ಮೇಲೆ ಸತ್ಯ ಯಾವುದು? ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಲಿ ಪ್ರಮಾಣಿಸಿ ನೋಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸತ್ಯ ಅಸತ್ಯಗಳ ನಡುವೆ ಸೊ ನೀವು ಅನ್ಕೊಂಡಿರೋದೆಲ್ಲ ನಿಜ ಆಗಿರ್ಬಹುದು, ಆಗಿಲ್ದಿರ ಇರಬಹುದು, ಬಟ್ ಅದನ್ನ ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಅನ್ನುವಂಥದ್ದು ಇದೆ. ಸೊ ನಾಲ್ಕನೇದು ಯಾರು ಆಯ್ಕೆ ಮಾಡಿದೀರಾ, ಬೀಯಿಂಗ್ ಟೂ ಗುಡ್ ಇಸ್ ನಾಟ್ ದ ಆನ್ಸರ್, ಬೀಯಿಂಗ್ ಅರೆಸ್ಟಿವ್ ಇಸ್ ಆನ್ಸರ್ ಅಂತ ಹೇಳ್ತಿದ್ದಾರೆ. ತುಂಬಾ ಒಳ್ಳೆತನ, ನಿಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಒಳ್ಳೆತನನ ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ಸಮಸ್ಯೆ ಮಾಡ್ತಿದ್ದಾರೆ. ನಿಮ್ಮ ದೃಷ್ಟಿಯಿಂದ ಅದು ಕಾಣಿಸ್ತೀರಾ ಇರಬಹುದು, ಬಟ್ ನಿಮ್ಮ ದೃಷ್ಟಿಯಿಂದ ನೋಡಿ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗತ್ತೆ. ಯಾರಿಗೆ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಮೋಸ ಮಾಡ್ತಿದ್ದಾರೆ, ಇದೆಲ್ಲ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥ. ಐದನೇದು ಯಾರು ಆಯ್ಕೆ ಮಾಡಿದೀರಾ, ದುಡ್ಡು ಬರ್ತಾ ಇದೆ. ಸೊ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥದ್ದು ಇದೆ. ಯು ವಿಲ್ ರಿಸೀವ್ ದ ಗಿಫ್ಟ್ ಅಬುಡೆನ್ಸ್ ವೆರಿ ಸೂನ್ ಅಂತ ಹೇಳ್ತಿದ್ದಾರೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ನಿಮ್ಮ ಗುರುಗಳ ಕಡೆಯಿಂದ. ಇದರಿಂದ ಎಲ್ಲರಿಗೂ ಒಳ್ಳೇದಾಯ್ತು ಅಂತ ಅನ್ಕೊಳ್ತೀನಿ, ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ. ಯಾರಿಗಾದ್ರೂ ನನ್ನಿಂದ ಬೇಜಾರಾಗಿದ್ರೆ ಕ್ಷಮೆನ ಕೇಳ್ತಾ, ಗುರುಭ್ಯೋ ನಮಃ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸೊ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತತ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಳ್ಳಿ. ಇದರಿಂದ ನಿಮ್ಗೆ ಇನ್ನಷ್ಟು ಒಳ್ಳೇದಾಗತ್ತೆ. ಆಮೇಲೆ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಮೃತ್ಯುಂಗಮಯ, ಇದನ್ನ ಕೂಡ ಹೇಳ್ಕೊಳ್ಳಿ. ಇದರಿಂದ ಕೂಡ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸೋದಷ್ಟೇ ನನ್ನ ಕೆಲಸ. ಒಳ್ಳೆ ದಾರಿಲಿ ನಡಿಬೇಕಾಗಿರೋದು ನಿಮ್ಮ ಕೆಲಸ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.